ಸರ್ಕಾರಗಳು ಬದಲಾಗಿದ್ರೂ ಕೂಡ ಇರಾನ್ ವಿರುದ್ಧದ ಭಾರತದ ನಿಲುವು ಒಂದೇ ರೀತಿಯಾಗಿತ್ತು ಅನ್ನೋದಕ್ಕೆ ಈಗ ಅನೇಕ ರೀತಿಯಾದಂತಹ ಉದಾಹರಣೆಗಳು ಬರ್ತಾ ಇದೆ. ಖಮೇನಿಯನ್ ಭಾರತದ ಪರವಾಗಿ ಏನಿರಲಿಲ್ಲ, ಭಾರತದ ವಿರುದ್ಧವಾಗಿ ಭಾರತದ ಪರ ಇರಲಿಲ್ಲ. ಅವನ ಜಾಗತಿಕ ಅನಿವಾರ್ಯತೆಗಳಿಗೋಸ್ಕರ ಭಾರತದ ಜೊತೆ ಹೊಂದ್ಕೊಂಡಂಗೆ ಡ್ರಾಮಾ ಆಡ್ತಿದ್ದ ಅಷ್ಟೇ. ಅವನುವೆ ನಾವು ಅದೇ ಮಾಡ್ತಿದ್ವಿ, ಬೇರೆ ದಾರಿಲ್ಲ. ಬಿಕಾಸ್ ನಮಗೂ ಚಾಬ್ರಹಾರ್ದು ಏನಾದ್ರು ಪೋರ್ಟು ಗಿರ್ಟು ಇತ್ತು, ಹಾಗಾಗಿ ನಮಗೂ ಅದು ಸ್ವಲ್ಪ ಅವಶ್ಯಕತೆ ಇತ್ತು. ನಾವು ಹಂಗೆ ಅವ್ನು ಚುಚ್ಚಿದಾಗ ನಮಗೆ ನಾವು ಆಗ್ದಂಗೆ ನಾವು ಆಟ ಆಡ್ತಿದ್ವಿ. ನಾವು ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು, ಚುಚ್ಚಿದಾಗ ಅವ್ನು ನೋವು ಆಗ್ದಂಗೆ ಅವ್ನು ಆಟ ಆಡ್ತಿದ್ದ, ಅಷ್ಟೇ ವ್ಯತ್ಯಾಸ ಇದೆ. 17ರಲ್ಲಿ ಪಾಕ್ ಪರ ಬ್ಯಾಟ್ ಬೀಸಿದ ಕಾಶ್ಮೀರ ದಮನಿತರ ಮುಸ್ಲಿಮರ ಪರವಾಗಿ ಜಾಗತಿಕ ಮುಸ್ಲಿಮರು ಒಂದಾಗಬೇಕು ಅಂತ ಬುರುಡೆ ಬಿಟ್ಟಿದ್ದ. ಪಂಡಿತರನ್ನ ಹೊಡೆದು ಓಡಿಸಿದಾಗ ಈ ಬುರುಡೆ ದಾಸನಿಗೆ ಹೊಳೆಯಲಿಲ್ವಂತ ಅವತ್ತು ಹೋಗಿ ನೆಣಕಂಡ್ ಸಾಯ್ರಿ ನನ್ನ ಮಕ್ಕ. ಅದು ಸರಿ ಇತ್ತು, ಅವತ್ತು ಸರಿ ಇತ್ತಂತ. ಸೊ ಹಿಂದೂಗಳಿಗೆ ಹೊಡಿಬೋದು, ಮುಸ್ಲಿಮರನ್ನ ಟಚ್ ಮಾಡಬಾರ್ದಾಗಿತ್ತು ಅವನ ಪ್ರಕಾರದಲ್ಲಾಗಾರೆ. ಯಾವ ದೊಡ್ಡ ಲೀಡರ್ ರೀ ಇವನು, ಔಸ್ ಇಟ್ಕೊಂಡಿದ್ದವನು ಹೊಡೆದಿದ್ದೆ ಸರಿ. ಇನ್ಬೇಕಂಗಾರ ಈಗ ಇನ್ಯಾರೋ ಒಬ್ರು ಅಲ್ವಾ, ಬೇರೆ ಅನ್ಬೇಕಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಅನ್ಬೇಕಾಗುತ್ತೆ. ಆರ್ಟಿಕಲ್ 370 ಮಾಡಿದಾಗ ನಾವು ಭಾರತಕ್ಕೆ ಇದೆಲ್ಲ ಹತ್ಯಾಕಾಂಡ, ನೀನ್ ಯಾವನಯ್ಯ ತಲೆ ಹಾಕಕ್ಕೆ ಅಂತ ಭಾರತ ಅವತ್ತು ಕೇಳಿತ್ತು. ನೀನ್ ಯಾವ ತಲೆ ಹಾಕಕ್ಕೆ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಇಲ್ಲ, CAAದಾಗ ನಮ್ಮ ದೇಶದ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಅವರ ನಾವು ಮಾಡ್ಕೋತೀವಿ, ನೀನ್ ಯಾವನ್ ಕೇಳಕ್ಕೆ ಅಂತ. ಹಿಂದೂಗಳಿಂದ ಮುಸ್ಲಿಮರ ಹತ್ಯಾಕಾಂಡ ಆಯ್ತಪ್ಪ, ಇದು BJP ಅವಧಿ ಅಂತ ಇಟ್ಕೊಳ್ಳೋಣ. ಓಕೆ, ಸರಿ ಇಲ್ಲ, ಅವರು ಹೆಂಗಿದ್ರು ಮೋದಿ ಎಲ್ಲ ಆಂಟಿ ಮುಸ್ಲಿಂ ಇರ್ತಾರೆ, ಡ್ಯಾಶು ಅಂತ ತಾನೆಪ್ಪ ಹೌದು ವಾದ. ಎಸ್. ಹಾಗಾದ್ರೆ 2005ರಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಆಗ UPA ತಾನೆ, ಹೌದು, ಯುಪಿನೇ ಇದೆ. ಇರಾನ್ನಲ್ಲಿ, ಇರಾನ್ ವಿರುದ್ಧ IAEAನಲ್ಲಿ UPA ಮತ ಹಾಕ್ತು. ಯಾಕೆ ಹಾಕಿದ್ರು? ಅವತ್ತು ಸೋನಿಯಾ ಗಾಂಧಿ ಅವರಿಗೆ ಮೊರಾಲಿಟಿ ಬರಲಿಲ್ವಾ? ಜ್ಞಾಪಕ? ರಾಹುಲ್ ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ರಾಹುಲ್ ಗಾಂಧಿ ಬಿಡಿ, ಪಾಪ ಅವತ್ತು ಅವರು ನಾನು ಹೆಂಗೆ ಎಂಟ್ರಿ ಕೊಡ್ಬೇಕು ಅಂತ ಇನ್ನೂ ಪ್ಲ್ಯಾನಲ್ಲಿ ಇದ್ರು ಅವ್ರು. ಪಾಪ ಬಿಡಿ, ಅವ್ರನ್ನ ಬಿಟ್ಬಿಡಿ, ಪಾಪ ಈಗಲೂ ಪಾಪನೇ ನನ್ನ ಪ್ರಕಾರ. 2006ರಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಇರಾನ್ ಸ್ಥಾನ ಕೊಡೋದಕ್ಕೆ UPA ವಿರೋಧ ಮಾಡಿದ್ರು. ರಷ್ಯಾ ಚೀನಾ ಹಿಂಜರಿದ್ರು. ಏನ್ ಮಾಡಬೇಕು ಅಂತ ತೋಚ್ದೆ, ಅಯ್ಯೋ ಸುಮ್ಮನಿರಪ್ಪ ನಮ್ಗೆ ಯಾಕಿದು ಅಂತ. ನಮ್ಮವ್ರು ನೀವು ಅಮೆರಿಕ ಪರ ನಿಂತು ವೋಟ್ ಹಾಕಿದ್ರಿ ಭಾರತದವ್ರು. ಅವತ್ತು ಮೊರಾಲಿಟಿ ಬರಲಿಲ್ವಾ? ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನೈತಿಕತೆ ಕತ್ತೆ ಅಷ್ಟೇ. ಅದು ಅಮೆರಿಕಾಗ್ ಮಾರ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ದೇಶನೇ ಮಾರ್ಬಿಟ್ರು. ಅವತ್ತೇನು ಯಾರು ಮಾರಿದ್ರು? ಅವತ್ತು ಮನಮೋಹನ್ ಸಿಂಗ್ ಮಾರ್ಕೊಂಬಂದಿದ್ರು ಅವತ್ತು ಎಂಟಾಣಿಗೆ. 2009ರಲ್ಲಿ 3ನೇ ಬಾರಿಗೆ UPA ವಿರುದ್ಧ ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? UPA ವೋಟ್ ಹಾಕ್ತು ಅವ್ರ ವಿರುದ್ಧ. ಆಗ ಮೊರಾಲಿಟಿ ಅದೆಲ್ಲ ಕೇಳಬಾರ್ದು. ಅದಕ್ಕೆ ಹೇಳಿದ್ದು ಬ್ರೈನ್ ಡೆಡ್ ಥರ ಆಡಬೇಡಿ, ಬೆಳಿಗ್ಗೆ ಓಪನ್ ಮಾಡೋ ರಸ್ತೆ ಬದಿ ಹೋಟ್ಲ್ ಥರ ಆಡಬೇಡಿ, ಶೆಫ್ಗಳ ಥರ ಅಂತ ಹೇಳಿದ್ದು ನಿಮಗೆ ನಾನು. ಇಷ್ಟ ಬಂದಾಗ ಅಡಿಗೆ ಮಾಡಿ ಹಿಂಗ್ ದೋಷೆ ಹಾಕ್ಬಿಟ್ಟು ಆರೋಗ್ಯ ಹಾಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನು ಆಸ್ತಿ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಯಿಸ್ತೀನಿ. ನಡಿಯಪ್ಪ ಅಂತ ಅಂದ್ಬಿಟ್ಟು ಹೊರಟ್ಬಿಡೋದು. ಬೆಳಿಗ್ಗೆ ಮತ್ತೆ ದೋಸೆ ಹಾಕಿದ್ರೆ ಆಯ್ತಪ್ಪ, ಅಣ್ಣ ನೆನ್ನೆ ದೋಸೆ ಸೀಸ್ಬಿಡಿ, ನೆನ್ನೆದ್ ಬಿಡ, ಇವತ್ತು ಹೊಸ ದೋಸೆ ತಗೊಳ ಅಂತ. 22ರಲ್ಲಿ ಇರಾನ್ ಪರಮಾಣು ಚಟುವಟಿಕೆ ಡ್ಯಾಶ್ ಅಲ್ಲ, ಬಿಡಿ ಮುಂದಕ್ಕೆ ಹೋಗೋಣ. ಎಸ್, ಇದು ಯಾರೆಲ್ಲ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಸಿಕ್ಕಾಕೊಂಡಿದ್ರು ಕನ್ನಡದವರೆಲ್ಲ ಈಗ ವಾಪಸ್ ಬರ್ತಾ ಇದ್ದಾರೆ. 300ಕ್ಕೂ ಹೆಚ್ಚು ಭಾರತೀಯರನ್ನ ಏರ್ ಇಂಡಿಯಾ ವಿಮಾನ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದೆ. 200 ಜನ ವಾಪಸ್ ಆಗಿದ್ದಾರೆ. ಮಧ್ಯಾಹ್ನ ವಿಶೇಷ ವಿಮಾನದಲ್ಲಿ 100ಕ್ಕೂ ಹೆಚ್ಚು ಭಾರತೀಯರು ತಾಯ್ನಾಡಿಗೆ ಮರಳಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆ ಮಧ್ಯಪ್ರಾಚ್ಯದ ಕೆಲ ಭಾಗಗಳಲ್ಲಿ ಉಂಟಾಗಿರುವ ಉದ್ವಿಗ್ನತೆಯನ್ನ ಪಾಪ ವಿವರಿಸಿದ್ರು. ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಒಂದು ಚೆನ್ನಾಗಿತ್ತು, ಅದರಲ್ಲಿ ಪುಟ್ಟ ಮಗನಿಗೆ ಕೇವಲ ಪಾಸಿಟಿವ್ ನೆನಪುಗಳನ್ನಷ್ಟೇ ಮನಸ್ಸಿನಲ್ಲಿ ಹಚ್ಚುವಂತೆ ಮಾಡಿದ್ದು ಅದೊಂದು ವಿಶೇಷವಾಗಿತ್ತು. ಅಂದ್ರೆ ಅಲ್ಲಿಂದ ಬಾಂಬ್ ಬರ್ತಾ ಇರುತ್ತೆ, ಇಲ್ಲಿಂದ ಬಾಂಬ್ ಹೋಗ್ತಾ ಇರುತ್ತೆ, ಮತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರುತ್ತೆ, ಸೌಂಡ್ ಸ್ಕೇಲ್ಸ್ ಇರುತ್ತೆ. ರಾತ್ರಿ ಅಲರ್ಟ್ ಬಂತು, ನಾವೆಲ್ಲ ಗಾಬರಿ ಆಗಿ ಸಡನ್ ಆಗಿ ಅದು ಇಮಿಡಿಯೇಟ್ ಇದಾಗಿದ್ದಾಗ ಅವ್ರು ನಮಗೆ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟ್ ಬರಕ್ ಸಾಧ್ಯ ಆಯ್ತು. ಇಲ್ಲಾಂದ್ರೆ ನಾವು ಇನ್ನು ಯಾವಾಗ ಬರ್ತೀವೋ ಏನು ಅಂತ ನಮಗೆ ಗೊತ್ತಿರ್ಲಿಲ್ಲ. ಬೇರೆ ನಮ್ಗೆ ಇನ್ನೂ ಭಯ ಇತ್ತು ಆ ಥರದ್ದು, ಇನ್ನು ಓಪನ್ ಆಗುತ್ತಾ ಇಲ್ವ ಅಂತ ಭಯ ಇರ್ಬೋದು, ಆತಂಕ ಇರ್ಬೋದು, ಬಟ್ ನೋಡದೇ ಇರೋರಿಗೆಲ್ಲ ಬಟ್ ಆಯ್ತು.
ಹೊಸ್ದಾಗಿದ್ದಾಗ ಫೇಸ್ ಮಾಡುವಾಗ ಇರುತ್ತೆ. ಇಟ್ಸ್ ಆಲ್ ರೈಟ್. ಬಂದ್ರಲ್ಲ ಬಿಡಿ. ಈಗ ಬಂದಿದೆ. ಇರೋನ್ ಇದು ಹತ್ಯೆ ಖಂಡಿಸಿ ಹಾರೀಸು ಪ್ರತಿಭಟನೆ ಮಾಡಿದ್ದಿದೆಯಲ್ಲ, ಹಾ, ಅದಕ್ಕೆ ಇವಾಗೆಲ್ಲ ಬಾಯಿಗೆ ಬಂದು ಕ್ಯಾಕರ್ಸ್ ಉಗಿತಿದ್ದಾರೆ. ಹೌದು. ಕ್ಯಾಕರ್ಸ್ ಉಗಿಯೋದ್ರ ಸರ್ಕಾರ ಕ್ರಮ ತಗೋಬೇಕು. ಒಬ್ಬೊಬ್ರಿಗೊಂದೊಂದು ರೂಲ್ ಮಾಡಕ್ ಬರಲ್ಲ. ಪರಮೇಶ್ವರ್ ಸಾಹೇಬರೇ, ನೀವು ಪರಮೇಶ್ವರ ಅಂತ ಹೆಸರಿಟ್ಟುಕೊಂಡ ಮೇಲೆ ನ್ಯಾಯಬದ್ಧವಾಗಿರ್ಬೇಕಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಿ. ಹಾ, ನೀವು ಪರಮೇಶ್ವರ ಅಂತ ಹೆಸರಿಟ್ಕೊಂಡು ನಂಗೆ ಬೇಕಾದಾಗ ಮಾತ್ರ ಕಣ್ಣೆತ್ತಿ ಬಿಡ್ತೀನಿ ಅಂತಂದ್ರೆ, ಲೈಟಾಗಿ ಕಂಡುಬಿಡ್ತೀನಿ ನಾನು ಅಂತಂದ್ರೆ, ಕೆಲವ್ರಿಗೆ 3 ಕಣ್ಣು, ಇನ್ ಕೆಲವ್ರಿಗೆ 1ನೇ ಕಣ್ಣು 2ನೇ ಕಣ್ಣು, ಯಾರ್ಯಾರು ಯಾವ್ಯಾವ ಕಣ್ಣು ಅಂತ ಮೊದಲೇ ಹೇಳ್ಬಿಡಿ. ಇಲ್ಲ ಕ್ರಮ ತಗೊಳ್ಳಿ, ಇಲ್ಲ ಎಲ್ಲರಿಗೂ ಎಲ್ಲ ಕಡೆನೂ ಅನುಮತಿ ಕೊಡಿ ಅಷ್ಟೇ. ಡ್ರೈವರ್ ವಂಶಕ್ಕೆ ಡೇಂಜರ್ ನೀನು. ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಫೋನ್ ಟ್ಯಾಪಿಂಗ್ ವಿಚಾರ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಕಣ್ಣಿಡೋಕೇನೋ ಸಿಎಂ ಅವರೇ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರಂತ ಆರೋಪ. ಇದಕ್ಕೊಂದಿಷ್ಟು ಮಾತಿನ ಜಟಾಪಟಿ ಎಲ್ಲ ನಡೆದಿದೆ. ಅಯ್ಯೋ ಮಾಡ್ಲಿ, ಅದಕ್ಕೆ ಸಿಎಂ ಮನೆ ಹಾಳ ಅಂತ ಮನೆ ಹಾಳಿಗೆ ಮಾಡ್ತಾರೆ ಕುಮಾರಸ್ವಾಮಿ ಏನೇನೋ. ನೋಡಿದಿನಲ್ಲ, ಈ ಸ್ಕೋಡ್ ಆಗು ಈ ಬೋರ್ಡ್ ಆಗು ಮ್ಯಾಚೇ ಆಗ್ತಿಲ್ವೇ. ಕುಮಾರಸ್ವಾಮಿ ನಾನು ಯಾಕೆ ಮಾಡ್ಲಿ, ಸಿದ್ಧಮಂದಲ್ಲಿ ಕೂತ್ಕೊಂಡು ಮನೆ ಹಾಳು ಮಾಡ್ತಾ ಇದ್ದಿದ್ದು ನೀವು ಅಂತ ಅವ್ರು ಇಬ್ರು. ಸೊ ನಾನು ಅದಕ್ಕೆ ನೆನ್ನೆ ಹೇಳಿದ್ದು, ನೀವು ಮಾಡಿದಿರಿ ಅವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ ನೀವು ಮಾಡಿದಿರಿ, ನೀವು ಮಾಡಿದಿರಿ ಅವರು ಮಾಡಿದ್ದಾರೆ. ಸಾಕ್ಷಿಗಳಿಲ್ಲ, ಹಾಗಾಗಿ ಎಲ್ಲರೂ ಮಾಡಿಕೊಂಡು ಹೋಗಿ. ಪವರ್ ಶೇರಿಂಗ್ ನಲ್ಲಿ ಶಿವಕುಮಾರ್ ಅವರೇನೋ ಆ ಡಿನ್ನರ್ ಕರೆದು ಬಿಟ್ಟಿದಾರಂತೆ. ಓಹೋ, ಏನು ಊಟ ಮಾಡ್ಕೊಂಡು ಹೋದ ತಕ್ಷಣ MLA-ಗಳೆಲ್ಲ ಅನ್ನದ ಋಣ ಅಂದ್ಬಿಟ್ಟು ಡಿ.ಕೆ. ಪರವಾಗಿ ನಿಂತು ಟಕ ಒತ್ತುತ್ತಾರ. ಎಷ್ಟು ಡಿನ್ನರ್ಗೆ ಹೋಗಿ ಬಂದಿದಾರ ಈ MLA-ಗಳು. ಆಲ್ರಿ ಅವ್ರೇನೋ ಕರೆಯೋದು ಇಲ್ಲ, ಅಪ್ಪಟ ಬಂಗಾರ. ಫಿಲಂ ನೋಡ್ಬೇಕಾ? ನೀವು ಚಾನ್ಸ್ ಕೊಟ್ರೆ ಒಂದು ಅರ್ಧ ಗಂಟೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಅಂದ್ರೆ ಮುಖಾಮುಖಿ ಪಂಚರ ಇಷ್ಟ ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಈ ಮಧ್ಯೆ ಮಾದೇವಪ್ಪ ಪರಮೇಶ್ವರ ಪ್ರತ್ಯೇಕ ಸಭೆ ಅಂತೆ. ಮುನಿಯಪ್ಪನವ್ರು ಹಂಗೆಲ್ಲ ಆಗಲ್ಲ, ನಮ್ಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಎಲ್ಲರೂ ಡ್ರಾಮಾ ಆಡ್ತಿದ್ದಾರೆ. ದಲಿತ ಹೆಸರು ಎಡಗೈ ಅಥವಾ ಬಲಗೈ ಯಾವ್ದಾರು ಇರಲಿ, ಲೆಫ್ಟ್ ಟು ರೈಟ್ ಮಿನಿಸ್ಟರ್ ಅಂತ ಬಿಕ್ಕಳ್ತಾ ಇದ್ರೆ ಎಲ್ಲ ಡ್ರಾಮಾ ಆಡ್ತಿದ್ದಾರೆ. ಆಯಾಯ ವರ್ಗದ ಜನರ ಕಣ್ಣಿಗೆ ಕ್ಲೀನಾಗಿ ಸ್ಯಾಂಡ್ ಹಾಕ್ತಿದ್ದಾರೆ. ಈಗ ಮರಳು ಅಂತ ಹೇಳಂಗಿಲ್ವಲ್ಲ, ಸ್ಯಾಂಡ್ ಹಾಕ್ತಿದ್ದಾರೆ ಅಂತ ಹೇಳೋಣ. ಮರಳು ಹೇಳಂಗಿಲ್ವಲ್ಲ, ಮರಳು ಇಲ್ವಲ್ಲ, ಹಂಗಾಗಿ ಸ್ಯಾಂಡ್ ಹಾಕ್ತಿದ್ದಾರೆ. ನೀವು ಸ್ಯಾಂಡ್ ಹಾಕಿಸ್ಕೊಳ್ಳಿ ಎಲ್ಲರೂ. ಇಲ್ಲ ಅಂದ್ರೆ ನಾಳೆಯಿಂದ ಚಳವಳಿ ಸ್ಟಾರ್ಟ್ ಮಾಡಿ, ಎಲ್ಲ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಅಂತ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಭಾರತದ ಒಕ್ಕೂಟ ರಾಜ್ಯಗಳ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳೋಕೆ ಚಿಂತನೆ ಅದು. ಅದನ್ನ ನಾವು ಹ್ಯಾಂಡಲ್ ಮಾಡಕ್ಕಾಗಲ್ಲ, ಅವರೇ ಹ್ಯಾಂಡಲ್ ಮಾಡ್ಲಿ, ಅವರವರೇ ಮಾಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇನ್ನು ಆಲ್ಮಟ್ಟಿದ ಆಂಧ್ರ ಖ್ಯಾತೆ. ನಾವು ನಮ್ದು ಇದನ್ನು ಎತ್ತರ ಮಾಡೋದಕ್ಕೆ ಲ್ಯಾಂಡ್ಸ್ ಭೂಸ್ವಾಧೀನಕ್ಕೆ ಇದು ಹಾಕ್ಕೊಂಡಿದ್ದೀವಿ ತೀರ್ಮಾನ ಕ್ಯಾಬಿನ, ಅದಕ್ಕೆ ಅವ್ರು ಕೊಡಬಾರ್ದು ಅನುಮತಿ. ಇವ್ರು ಯಾರ್ರಿ ಕೊಡಬಾರ್ದು ಅನ್ನಕ್ಕೆ? ಇವನು ಯಾವ ಚೀಫ್ ಮಿನಿಸ್ಟರ್ ರೀ ಇವನು? ಭಾರತ ಡ್ಯಾಮ್ ಹೈಟ್ಗಳನ್ನೆಲ್ಲ ಎತ್ತರಿಸಿಸ್ಬಿಟ್ಟು ಅಥವಾ ಡ್ಯಾಮ್ನೆಲ್ಲ ರಿಪೇರಿ ಮಾಡಿ ಹೊಸ ಹೊಸ ಡ್ಯಾಮ್ಗಳನ್ನ ಹಾಕ್ಬಿಟ್ಟು ಪಾಕಿಸ್ತಾನಕ್ಕೆ ನೀರೋದಂಗೆ ತಡ್ಕೋಬೋದಂತೆ. ನಾವು ರಾಜ್ಯಗಳಲ್ಲಿ ಮಾಡೋಂಗಿಲ್ಲ. ನಾವು ಅಲ್ರಿ, ನಮಗೆ ಜಲಮಂಡಳಿ ಜಲ ಆಯೋಗ ಕೊಟ್ಟಿರೋ ಆದೇಶದ ಪ್ರಕಾರ ನಾವು ಮಾಡ್ಕೊಂಡೋದ್ರೆ ಮಾಡಂಗಿಲ್ವಂತೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್.